ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪಾದ ಚಾನಲ್ಗೆ ಸ್ವಾಗತ. ಸೊರೆಕಾಯಿ ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ಕೋಫ್ತಾ ಮಾಡೋಣ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ. ಇದನ್ನು ಇದ್ರ ಮೇಲೆ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ ನೋಡಿ. ಎಲ್ಲ ಸಿಪ್ಪೆ ನೀಟಾಗಿ ತೆಗೆದುಬಿಟ್ಟು ಇದನ್ನು 2 ಭಾಗ ಮಾಡಿಕೊಂಡು ತುರಿತೀನಿ. ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡ್ತಾ ನೋಡ್ತಾ ಹಾಗೆ ಒಂದು ಲೈಕ್ ಕೊಡಿ ನೋಡಿ. ಈಗ ನಾನು ಇದನ್ನು ತುರ್ಕೊಂಡು ಬರ್ತೀನಿ ನೋಡಿ. ಈಗ ತುರ್ಕೊಂಡು ಬಂದಿದ್ದೀನಿ. ಸಣ್ಣದ್ರಲ್ಲೇ ತುರ್ತಿದ್ದೀನಿ ನಾನು. ಈಗ ಇದರಲ್ಲಿ ನೀರೆಲ್ಲ ಹಿಂಡಿ ತಗೋಬೇಕು, ಗಟ್ಟಿಯಾಗಿ ಹಿಂಡಿ ತಗೊಳ್ಬೇಕು, ಚೂರು ನೀರಿರಬಾರ್ದು ನೋಡಿ. ಹೀಗೆ ಕೈಯಲ್ಲೇ ಹಿಂಡಿ ತಗೊಳ್ಬೋದು, ಇಲ್ಲಾಂದರೆ ಬಟ್ಟೆಲ್ಲಿ ಹಾಕಿ ಹಿಂಡ್ತೀವಿ ಅಂದರೂ ಹಿಂಡಿ ತಗೋಬೋದು. ಒಂದು ಸಲ ಹಿಂಡಿ ಇಟ್ಬಿಟ್ಟು ಮತ್ತೆ 2ನೇ ಸಲ ಇನ್ನೊಂದು ಸಲ ಹಿಂಡಬೇಕು. ನೀರಿನ ಅಂಶ ಇರಬಾರ್ದು. ಈ ನೀರು ಮತ್ತೆ ಯೂಸ್ ಮಾಡ್ತೀವಿ ನಾವು ಗ್ರೇವಿ ಮಾಡುವಾಗ, ಸೊ ನೀರನ್ನು ಚೆಲ್ಲಬಾರ್ದು. ಇದೇ ಥರ ನಾನೆಲ್ಲ ಹಿಂಡಿ ತರ್ತೀನಿ ನೋಡಿ. ಈಗೆಲ್ಲ ಹಿಂಡಿ ತೊಗೊಂಡಿದ್ದೀನಿ, ನೀರಿನ ಅಂಶ ಚೂರು ಇಲ್ಲ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ 1 ಸ್ಪೂನು. ಮತ್ತು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, 1 ಈರುಳ್ಳಿ ಹಾಕಿದ್ದೀನಿ ನಾನು. ಮತ್ತೊಂಚೂರು ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ. ಇದು ಖಾರ ಇಲ್ಲ ನಮ್ಮ ಮನೆ ಖಾರದ ಪುಡಿ, ಎಷ್ಟು ಹಾಕ್ತಾಯಿದ್ದೀನಿ ನೋಡಿ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಓಮ, ಕೈಯಲ್ಲಿ ಹೀಗೆ ಮಾಡಿ ಚೂರು ಓಮ, ಯಾಕಂದರೆ ಕಡಲೆ ಹಿಟ್ಟು ಹಾಕ್ತೀವಿ, ಗ್ಯಾಸ್ ಆಗುತ್ತೆ, ಅದಕ್ಕೆ ಓಮ ಹಾಕಲೇಬೇಕು. ಮತ್ತೊಂಚೂರು ಹಳದಿ, ಅರಿಶಿನ. ಈಗ ಕಡಲೆ ಹಿಟ್ಟು ಹಾಕೋಣ. ಒಂಚೂರು ಕಡಲೆ ಹಿಟ್ಟು ನೋಡಿ ನೋಡಿ ಹಾಕ್ಕೊಡ್ಬೇಕು, ಒಮ್ಮೆಗೆ ಜಾಸ್ತಿ ಹಾಕಬಾರ್ದು. ಮತ್ತು ಉಪ್ಪು ಹಾಕಿಲ್ಲ ನಾನು, ಉಪ್ಪು ಈಗಲೇ ಹಾಕಬಾರ್ದು. ಉಪ್ಪು ಹಾಕಿದ ತಕ್ಷಣ ನೀರು ಬಿಟ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ನೋಡಿ ನೋಡಿ ಹಾಕ್ಕೊಳ್ಬೇಕು ನೋಡಿ. ಹೀಗೆ ನೋಡಿ ಕಲಿಸ್ಕೊಳ್ಬೇಕು. ಒಮ್ಮೆಗೆ ಹಿಟ್ಟು ಜಾಸ್ತಿ ಹಾಕಿಬಿಟ್ರೆ ಆಗೋದಿಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಬೇಕು. ಬೇಕಿದ್ರೆ ಮಾತ್ರ ಹಾಕಿ ಕಲಿಸ್ಬೇಕು. ಉಂಡೆ ಬರಬೇಕದು, ಹೀಗೆ ಉಂಡೆ ಕಟ್ಟಿದ್ರೆ ಬರಬೇಕು. ನಿಮಗೆ ಬೇಕಿದ್ರೆ ಅದಕ್ಕೊಂಚೂರು ಗರಂ ಮಸಾಲೆ ಹಾಕ್ಕೊಳ್ಬೋದು. ನಾನು ಗ್ರೇವಿಗೆ ಹಾಕ್ತೀನಿ, ಅದಕ್ಕೆ ಇದಕ್ಕೆ ಹಾಕ್ತಾ ಇಲ್ಲ. ಕೆಲವರು ಇದಕ್ಕೂ ಹಾಕ್ತಾರೆ. ಗರಂ ಮಸಾಲೆ ಅಷ್ಟು ಇಷ್ಟ ಆಗೋದಿಲ್ಲ ನನಗೆ, ಅದಕ್ಕೆ ಹಾಕಲಿಲ್ಲ. ಗ್ರೇವಿಗೆ ಮಾತ್ರ ಹಾಕ್ತೀನಿ ನಾನು ನೋಡಿ. ಇದು ಅಯ್ಯೋ ನೀರಾಗಿದೆ ಅಂತ ಸ್ವಲ್ಪ ಹಾಕಬಾರ್ದು, ನೀರು ಹಾಕಬಾರ್ದು ಗಟ್ಟಿಯಾಗಿದೆ ಅಂತ, ಯಾಕಂದರೆ ಇದು ಕಲಿಸ್ತಾ ನೀರು ಬಿಟ್ಕೊಡುತ್ತೆ. ಈರುಳ್ಳಿ ಬೇರೆ ಹಾಕಿದ್ದೇವಲ್ಲ, ನೋಡಿಕೊಂಡು ಕಲಿಸ್ಬೇಕು. ಇದು ತೆಗೆದಿಟ್ಟು ನೀರು ಕೂಡ ಹಾಗೆ ಇಟ್ಟಿದ್ದೀನಿ ನೋಡಿ. ಇದರಲ್ಲಿ 1 ಕಪ್ ನೀರು ಬಂತು, ಹಾಗೆ ಇಟ್ಟಿದ್ದೀನಿ. ಇದನ್ನು ಗ್ರೇವಿಗೆ ಯೂಸ್ ಮಾಡ್ಕೊಳ್ಳೋದು ನೋಡಿ. ಉಪ್ಪು ಹಾಕಿರಲಿಲ್ಲ, ಈಗ ಉಪ್ಪು ಹಾಕ್ತೀನಿ. ಈಗ ಉಂಡೆ ಮಾಡ್ಕೊಳ್ಳೋಣ ಕಲಿಸ್ಬಿಟ್ಟು. ಮೊದಲೇ ಉಪ್ಪು ಹಾಕ್ಬಿಟ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ, ಅದಕ್ಕೆ ಉಪ್ಪು ಲಾಸ್ಟಲ್ಲಿ ಹಾಕ್ಕೊಳ್ಬೇಕು ನೋಡಿ. ಹೀಗೆ ಇಷ್ಟಿಷ್ಟು ಉಂಡೆ ಮಾಡ್ಕೊಳ್ಳೋಣ ನೋಡಿ. ಎಲ್ಲ ಉಂಡೆಗಳು ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಇಟ್ಟಿದ್ದೀನಿ, ಎಣ್ಣೆ ಕಾಯ್ತಾ ಇದೆ, ಆಲ್ಮೋಸ್ಟ್ ಕಾದಿದೆ ಎಣ್ಣೆ. ಈಗ ಒಂದೊಂದೇ ಹಾಕ್ತಾ ಹೋಗೋಣ. ತುಂಬ ಉರಿ ಇಡಬಾರ್ದು, ಮೀಡಿಯಮ್ ಉರಿ ಇಟ್ಕೊಂಡು ಹಾಕಬೇಕು ನೋಡಿ. ಹೀಗೆ ಲೈನಾಗಿ ಹಾಕ್ಕೊಂಡು ಬಂದರೆ ತುಂಬ ಹಿಡಿಸುತ್ತೆ. ಜಾಸ್ತಿ ಆಯಿತು ನೋಡಿ. ಈಗ 2 ನಿಮಿಷ ಆಗಿದೆ. ಈಗ ತಿರುಗಿಸೋಣ, ಇನ್ನೊಂದು ಕಡೆನೂ ಬೇಯಬೇಕಲ್ಲ, ಎಲ್ಲ ಕಡೆಗೂ ಹೀಗೆ ತಿರುಗಿಸೋಣ. ತುಂಬ ಹೈ ಫ್ಲೇಮು ಬೇಡ, ಲೋ ಫ್ಲೇಮು ಬೇಡ, ಮೀಡಿಯಮಲ್ಲಿ ಇಟ್ಟು ಬೇಯಿಸ್ಬೇಕು ನೋಡಿ. ಈಗ ಆಗಿದೆ, ತೊಗೊಂಬಿಡೋಣ. ತೊಗೊಳ್ಳುವಾಗ ಉರಿ ಕಡಿಮೆ ಇಟ್ಬಿಟ್ಟು ತೊಗೊಳ್ಬೇಕು. ಇದಾದಮೇಲೆ ಇನ್ನೊಂದು ಒಬ್ಬ ಇದೆ, ಅದನ್ನು ಹಾಕ್ಬಿಟ್ಟು ನಾನು ತೊಗೊಂಡ್ಬಿಡ್ತೇನೆ. ಮತ್ತು ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ತೇನೆ ನೋಡಿ. ಯಾವಾಗಲೂ ಹುಳಿ ಮಾಡೋದು, ಪಲ್ಯ ಮಾಡ್ತಾ ಇರ್ತೀವಿ ನಾವು ಸೊರೆಕಾಯಲ್ಲಿ. ಈ ಥರ ಒಮ್ಮೆ ಮಾಡಿ ನೋಡಿ, ಹೇಗಿದೆ ಅಂತ ತಿಳಿಸಿ, ಲೈಕ್ ಮಾಡಿ. ಹಾಗೆ ನೋಡ್ತಾ ನೋಡ್ತಾ ಈಗ ಗ್ರೇವಿ ಮಾಡೋಣ. ಬಾಣಲೆ ಇಟ್ಟಿದ್ದೀನಿ, ಅದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ. ನೀವು ಎಣ್ಣೆ ಬೇಕಾದ್ರೆ ಎಣ್ಣೆನೂ ಹಾಕ್ಬೋದು. ನಾನಿಲ್ಲಿ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ, ಜೊತೆಗೆ ಎಣ್ಣೆನೂ ಸ್ವಲ್ಪ ಹಾಕ್ತೀನಿ. ಎಣ್ಣೆ ನೋಡ್ಕೊಂಡು ಹಾಕೋಣ ಬೇಕಾದರೆ ಮಾತ್ರ. ಕೆಲವರು ಜಾಸ್ತಿ ಎಣ್ಣೆ ಯೂಸ್ ಮಾಡ್ತಾರೆ, ಅದಕ್ಕೆ ಜಾಸ್ತಿ ಬೇಕಾದ್ರೆ ಹಾಕ್ಕೊಳ್ಬೋದು. ಇಲ್ಲ, ನಾನು ಸ್ವಲ್ಪನೇ ಯೂಸ್ ಮಾಡ್ತಾಯಿದ್ದೀನಿ, ಜಾಸ್ತಿ ಹಾಕ್ತಾ ಇಲ್ಲ. ನಾವು ಯಾವಾಗಲೂ ಸಾಸಿವೆ ಹಾಕ್ತೀವಿ ಯೂಶ್ವಲಿ ನೋಡಿ. ತುಪ್ಪ ಕಾದಿದೆ, ಈಗ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕ್ತಿದ್ದಾಗೇ ನೋಡಿ, ಇಲ್ಲಿ ನಾನು 2 ಈರುಳ್ಳಿಯನ್ನು ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ಮಿಕ್ಸಿಯಲ್ಲಿ. ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ 2, ಸಣ್ಣದಾದರೆ 3 ತೊಗೊಳ್ಳಿ. ನೋಡಿ, ಇದೊಂದು ಚೂರು ಹಾಕ್ತಿದ್ದಾಗೇ ಉಳಿದ ಐಟಮ್ಸ್ ಎಲ್ಲ ಹಾಕೋಣ.
ಯಾವಾಗಲೂ ಒಂದೇ ಥರ ಮಾಡೋಕ್ಕೆ ಬದಲು ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ. ಇವನ್ ದೊಡ್ಡವರು ಕೂಡ ಇಷ್ಟಪಡ್ತಾರೆ. ನೋಡಿ ಸ್ವಲ್ಪ ಆಗ್ತಿದ್ದಾಗೇನೆ ಇಲ್ಲಿ ಟೊಮೆಟೊವನ್ನು ನಾನು ದೊಡ್ಡ ಟೊಮೆಟೊ 3 ತೊಗೊಂಡಿದ್ದೀನಿ, ಸಣ್ಣದಾದರೆ 4 ತೊಗೊಳ್ಳಿ. ಬೇಯಿಸಲಿಲ್ಲ, ಹಸಿದೇನೆ ಗ್ರೈಂಡ್ ಮಾಡ್ಕೊಂಡಿರೋವಂಥದ್ದು ಇದು. ಈಗ ಇದನ್ನು ಕೂಡ ಇದರಲ್ಲಿ ಹಾಕ್ಬಿಡ್ತೀನಿ. ಈಗ ಇದು ಟೊಮೆಟೊ ಒಂಚೂರು ಬೇಯಬೇಕು, ಒಂದು 3 ಮಿನಿಟ್ಸ್ ಬೇಕು. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕೋಣ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಈ ಗ್ರೇವಿಗೆ ಬೇಕಾಗಿರುವಂಥ ಉಪ್ಪು, ಮತ್ತು ಖಾರದ ಪುಡಿ, ಖಾರಕ್ಕೆ ಬೇಕಾಗಿರುವಂಥ ಖಾರದ ಪುಡಿ. ಇದು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು, ಹಸಿ ವಾಸನೆ ಎಲ್ಲ ಹೋಗೋ ತನಕ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ದೀವಲ್ಲ, ಇದೆಲ್ಲ ಸರಿ ಎಣ್ಣೆ ಬಿಟ್ಕೊಂಡು ಬರಬೇಕು. ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಸೇರಿಸ್ಬೇಕು. ಒಂದು ಸರಿ ಕುದೀಲಿ. ನೋಡಿ ಈಗ ಚೆನ್ನಾಗಿ ಕುದೀತದೆ, ಎಣ್ಣೆ ಬಿಟ್ಕೊಂಡು ಬರ್ತಾ ಇದೆ. ಈ ಟೈಮಲ್ಲಿ ಧನಿಯಾ ಪೌಡ್ರು 2 ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಗರಂ ಮಸಾಲ, ತುಂಬ ಬೇಡ, ಸ್ವಲ್ಪನೇ ಸಾಕು. ಈಗ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಕುದೀಲಿ. ಕುದ ಕೂಡಲೇ ನಾವು ಮಾಡ್ಕೊಂಡಿದ್ದೀವಲ್ಲ ಕೋಫ್ತಾ, ಅದನ್ನು ಹಾಕಿಬಿಡೋಣ. ಸ್ವಲ್ಪ ಹಾರತ್ತೆ, ಒಂಚೂರು ಸಣ್ಣ ಉರಿ ಇಟ್ಕೋಬೇಕು. ಉರಿ ಜಾಸ್ತಿ ಇಟ್ಕೊಂಡೆ ಹಾರತ್ತೆ. ಒಂದು ಕುದೀಲಿ. ನೋಡಿ ಈಗ ಚೆನ್ನಾಗಿ ಕುದ್ದಿದೆ. ಈಗ ಮಾಡ್ಕೊಂಡಿರುವಂಥ ಕೋಫ್ತಾ ಎಲ್ಲ ಹಾಕಿಬಿಡೋಣ. ಇದು ಕೂಡ ತುಂಬ ಹೊತ್ತು ಬೇಯಿಸ್ಬೇಕಂತಿಲ್ಲ. ಹಾಕ್ಬಿಟ್ಟು ಇದೆಲ್ಲ ಬಿಸಿ ಹತ್ತಿದ್ರೆ ಸಾಕು. ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಹೀಗೆ ನಿಮಗೆ ನೀರಾಗಬೇಕು ಅಂದರೆ ಇನ್ನು ಸ್ವಲ್ಪ ನೀರಾಗೂ ಮಾಡ್ಕೊಳ್ಬೋದು. ಈಗ ಒಂಚೂರು ಬೇಯಲಿ. ನೋಡಿ ಈಗ ಆಗಿದೆ. ಈಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ರೆಡಿಯಾಗಿದೆ. ಈಗ ಬೌಲಿಗೆ ತೊಗೊಂಡ್ಬಿಡೋಣ. ನೋಡಿ ರುಚಿಯಾದ ಸೋರೆಕಾಯಿ ಕೋಫ್ತಾ ರೆಡಿಯಾಗಿದೆ. ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು.